ಆಡಳಿತ ಮಂಡಳಿ ಕಿರುಕುಳ, ಜೀವ ಬಿಟ್ಟ ವಿದ್ಯಾರ್ಥಿನಿ. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ದಾರುಣ ಘಟನೆ ನಡೆದಿದೆ. ಆಡಳಿತ ಮಂಡಳಿ ಕಿರುಕುಳಕ್ಕೆ ವಿದ್ಯಾರ್ಥಿನಿ ಜೀವ ಬಿಟ್ಟಿದ್ದಾಳೆ. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ದಾರುಣ ಘಟನೆ. ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿನಿ ಯಶಸ್ವಿನಿ ಕಾಲೇಜಿನಲ್ಲಿ ಸೆಮಿನಾರ್ಗೆ ಅವಕಾಶ ನೀಡದೆ ಟಾರ್ಚರ್ ಅನ್ನ ಕೊಟ್ಟಿದ್ರು. ರಜೆ ಹಾಕಿದ್ದಕ್ಕೆ ವಿದ್ಯಾರ್ಥಿಗಳ ಎದುರಲ್ಲಿ ಅವಮಾನ ಮಾಡಿದ್ರು. ಕಾಲೇಜಿನ ಲೆಕ್ಚರ್ ಅವಮಾನಕ್ಕೆ ಮನನೊಂದಿದ್ದ ಯಶಸ್ವಿನಿ ಪ್ರಾಂಶುಪಾಲ ಅವಮಾನಿಸಿದ ಲೆಕ್ಚರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿನಿ ಸಹಪಾಠಿಗಳಿಂದ ಶವಾಗಾರದ ಮುಂದೆ ಪ್ರತಿಭಟನೆ. ಆಕ್ಸ್ಫರ್ಡ್ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಆಡಳಿತದ ಮಂಡಳಿಯ ಕಿರುಕುಳಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿನಿ ಯಶಸ್ವಿನಿ 23 ವರ್ಷ ವಯಸ್ಸು. ಕಾಲೇಜಿನಲ್ಲಿ ಸೆಮಿನಾರ್ಗೆ ಅವಕಾಶ ನೀಡದೆ ಅಲ್ಲಿ ಟಾರ್ಚರ್ ಅನ್ನ ಮಾಡ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ರಜೆ ಹಾಕಿದ್ದಕ್ಕೆ ಕೂಡ ಅಲ್ಲಿ ಅವಮಾನ ಮಾಡಿದ್ರು ವಿದ್ಯಾರ್ಥಿಗಳ ಮುಂದೆ. ಕಾಲೇಜಿನ ಲೆಕ್ಚರ್ ಅವಮಾನಕ್ಕೆ ಮನನೊಂದಿದ್ದಂತ ಯಶಸ್ವಿನಿ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಪ್ರಾಂಶುಪಾಲ ಅವಮಾನಿಸಿದ ಲೆಕ್ಚರ್ ವಿರುದ್ಧ ಕ್ರಮಕ್ಕೆ ಇದೀಗ ಆಗ್ರಹ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇದೀವಿ ನಾವು, ಫೋಟೋದಲ್ಲಿ ತೋರಿಸ್ತಾ ಇರುವಂತಹ ವಿದ್ಯಾರ್ಥಿನಿ ಯಶಸ್ವಿನಿ. ನಾನ್ ಮಾತಾಡ್ಬೇಕು ಅವ್ರ ಹತ್ರ. ಅವ್ರಿಗೆ ಮಕ್ಳು ಮರಿ ಇಲ್ವಾ ಸರ್? ನನ್ನ ಮಗಳು ಥರ್ಡ್ ಇಯರ್ ಇವಾಗ ಡೆಂಟಲ್ ಓದ್ತಾ ಇರೋದು. ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಏನು ಸರ್ 1 ಅವರ್ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಹಂಗ ಓದ್ತಾ ಇದ್ಲು ನನ್ನ ಮಗಳು. ಅವಳಿಗೆ ಕಣ್ಣಿನ ನೋವಿತ್ತು ಸರ್. ಆಯ್ತಾ, ಅವತ್ತು ಒಂದಿನ ರಜಾ ಹಾಕೊಂಡಿದ್ಲು. ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕೊಂಡಿದ್ದಾಳೆ. ಆಯ್ತಾ, ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ರು ಅವರು? ಕಂಡೋವು ಯಾವ ಡ್ರಾಪ್ ಆಗ್ತಾ ಏನು ಎತ್ತ? ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್? ನನ್ ಮಗಳು ಬೇಕು ನನಗೆ, ನನ್ ಮಗಳು ಬೇಕು. ಏನು ಇಲ್ಲ, ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ, ಎಕ್ಸ್ರೇ ಡಿಪಾರ್ಟ್ಮೆಂಟ್. ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ, ಯಾಕೆ ರಜಾ ಹಾಕೊಂಡೆ ನೀನು? ನಿಂಗೆ ಯಾವ ಡ್ರಾಪ್ ಹಾಕಿದ್ರು? ಏನ್ ಹಾಕೊಂಡೆ? ಎಷ್ಟು ಹಾಕೊಂಡೆ? 4 ಜನದ ಮುಂದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ರಾಮ್, ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ವಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆ ಕಾಲೇಜಿನ ಮೇಲೆ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಖಂಡಿತವಾಗ್ಲೂ ಏನು ಒಂದು ಬೊಮ್ಮನಹಳ್ಳಿ ಒಂದು ಡೆಂಟಲ್ ಕಾಲೇಜಿನಲ್ಲಿ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನು ಒಂದು ವಿದ್ಯಾರ್ಥಿನಿಗೆ ಒಂದು ಆಡಳಿತ ಮಂಡಳಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಆಡಳಿತ ಮಂಡಳಿ ವಿರುದ್ಧ ಹಲವಾರು ಸಾರಿ ದೂರುಗಳು, ಆರೋಪಗಳು ಕೇಳಿ ಬಂದಿದ್ರು ಸಹಿತ, ಪೋಷಕರು ಹಲವಾರು ಬಾರಿ ಮನವಿ ಮಾಡಿದ್ರು ಸಹಿತ ಯಾವುದೇ ಒಂದು ಸರಿಪಡಿಸ್ಕೊಳ್ಳುವಂತ ಪ್ರಯತ್ನ ಈ ಒಂದು ಆಡಳಿತ ಮಂಡಳಿ ಮಾಡಿರುವಂತದ್ದಿಲ್ಲ. ಇನ್ನು ಏನು ಮುಂದುವರೆದವಾಗಿ ಏನು ಒಂದು ಶಾಲೆಯ ಒಂದು ಕಾಲೇಜಿನ ಆಡಳಿತ ಮಂಡಳಿಯ ಒಂದು ವಿದ್ಯಾರ್ಥಿನಿ ವಿರುದ್ಧ ಸೆಮಿನಾರ್ಗೆ ಅಟೆಂಡ್ ಮಾಡದಿರೋ ನಿಟ್ಟಿನಲ್ಲಿ ಒಂದು ಕಿರುಕುಳ ನೀಡುವಂಥದ್ದು. ಮತ್ತೆ ಏನು ವಿದ್ಯಾರ್ಥಿನಿ ಒಂದು ರಜಾ ಹಾಕುವಂತ ಸಂದರ್ಭದಲ್ಲಿ ಒಂದು ಕಣ್ಣು ನೋವಾಗಿ ರಜಾ ಹಾಕೊಳ್ತಾಳೆ. ಈ ಒಂದು ರಜಾ ಹಾಕುವಂತ ಸಂದರ್ಭದಲ್ಲಿ ಬಹುತೇಕ ಏನು ಒಂದು ಮತ್ತೆ ಕಾಲೇಜಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪ್ರೊಫೆಸರ್ ಒಂದು ವ್ಯಂಗ್ಯವಾಗಿ ಒಂದು ಟೀಕೆ ಮಾಡುವಂಥದ್ದು, ಮತ್ತೆ ಒಂದು ರೇಗಿಸುವಂತ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಏನು ಕಣ್ಣು ನೋವಿಗೆ ಎಷ್ಟು ಬಾರಿ ನೀನು ಡ್ರಾಪ್ಸ್ ಹಾಕೊಂಡ, ಲೀಟರ್ ಗಟ್ಟಲೆ ಡ್ರಾಪ್ಸ್ ಹಾಕೊಂಡ ಅಂತ ಸಹಪಾಠಿಗಳ ಮುಂದೆ ಮತ್ತು ಸಹ ವಿದ್ಯಾರ್ಥಿಗಳ ಮುಂದುಗಡೆ ಒಂದು ಹೀಯಾಳಿಸುವಂತ ಒಂದು ಪ್ರಸಂಗ ಕೂಡ ನಡೆದಿರುತ್ತೆ. ಒಟ್ಟಾರೆ ಈ ಒಂದು ವಿಚಾರಕ್ಕೆ ತೀವ್ರ ಮನನೊಂದು ಒಂದು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ಆಗಿರುವಂತದ್ದು. ಇನ್ನು ಏನು ಈ ಒಂದು ಆಡಳಿತ ಮಂಡಳಿ ವಿರುದ್ಧ ಶಿಸ್ತು ಕ್ರಮ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಹಾಗೂ ಏನು ಒಂದು ನ್ಯಾಯಕ್ಕಾಗಿ ಒಂದು ಪೋಷಕರ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿರುವಂತದ್ದು. ಇನ್ನು ಸ್ಥಳದಲ್ಲಿ ಒಂದು ಪೋಷಕರ ಆಕ್ರೋಶ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ರಾಮು ನಿಮ್ಮೆಲ್ಲ ಮಾಹಿತಿಗೆ.
ಗಮನಿಸ್ತಾ ಇದ್ದೀವಿ, ಒಂದು ವಿದ್ಯಾರ್ಥಿನಿಯ ಮೇಲೆ ಈ ರೀತಿಯಾಗಿ ಅವಮಾನ ಮಾಡಿ ಅಲ್ಲಿ ಈ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಕ್ಕೆ ಆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ತಾಯಿಯ ಆಕ್ರಂದನ ಅಲ್ಲಿ ನಮಗೆ ನೋಡೋಕೆ, ಅಂದರೆ ಮಗಳನ್ನು ಕಳೆದುಕೊಂಡಂಥ ಆ ತಾಯಿಯ ನೋವು ನಮ್ಗೆ ಅರ್ಥ ಆಗುತ್ತೆ, ಎಷ್ಟರ ಮಟ್ಟಿಗೆ ಆ ತಾಯಿ ಆ ಒಂದು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅಂತ. ಯಾಕೆ ಈ ರೀತಿಯಾಗಿ, ಯಾಕೆ ವಿದ್ಯಾರ್ಥಿಗಳು ಯಾರು ಕೂಡ ರಜೆನೇ ಹಾಕೋಬಾರ್ದಾ, ಅಥವಾ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ ಅಂತ ಅಂದಾಗ ಅವ್ರು ರಜೆನೇ ತೆಗೆದುಕೊಳ್ಬಾರ್ದಾ? ಈ ಒಂದು ಏನು ಈ ಒಂದು ಕಾಲೇಜಿನ ಏನು ಆಡಳಿತ ಮಂಡಳಿ ಇದೆ, ಇದ್ರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಲೇಬೇಕು. ಯಾಕಂದ್ರೆ ಒಂದು ಜೀವವನ್ನ, ಆ ಒಂದು ಹುಡುಗಿಯ ಜೀವವನ್ನ ಕಳೆದುಕೊಂಡಿದೆ ಈ ಒಂದು ಕಾಲೇಜು. ಹಾಗಾಗಿ ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಸರ್ಕಾರ ಇತ್ತ ಗಮನಿಸಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ.